2025ನೇ ಇಸವಿಯಲ್ಲಿ ಮೇಷರಾಶಿಯವರಿಗೆ ರಾಶಿಫಲ ಹೇಗಿದೆ, ಯಾವುದರಲ್ಲಿ ಲಾಭ ಯಾವುದರಲ್ಲಿ ನಷ್ಟ, ಈ ವರ್ಷ ನಿಮಗೆ ಆಗಿ ಬರುತ್ತಾ, ಈ ವರ್ಷ ನೀವು ಮಾಡಲೇಬಾರದ ತಪ್ಪುಗಳೇನು, ಸಂಪೂರ್ಣ ಒಂದು ವರ್ಷದ ಫಲ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮೇಷರಾಶಿಯವರು ಮೇ ತಿಂಗಳ ಮೊದಲೇ ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗ ಬದಲಿಸುವುದು ಮಾಡಿಕೊಳ್ಳಬೇಕು. ಮೇ 14ರ ನಂತರ ನಿಮ್ಮ ರಾಶಿಗೆ ಗುರುಬಲ ಇರುವುದಿಲ್ಲ. ಸೂಕ್ತ ಯೋಜನೆ ಮಾಡಿಕೊಂಡು ಮೇ ತಿಂಗಳ ಒಳಗೆ ಗುರುಬಲ ಇದ್ದಾಗಲೇ ಮುಖ್ಯ ಕಾರ್ಯಗಳನ್ನು ಮಾಡಿ. ಮೇ ತಿಂಗಳ ನಂತರ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಅಧಿಕವಾಗುತ್ತವೆ. ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು. ಮಾರ್ಚ್ 29ರ ನಂತರ 7.5 ಆರಂಭವಾಗಿ ದೊಡ್ಡ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಲೇ ನಿಮಗೆ ಕಷ್ಟಗಳು ಎದುರಾಗುತ್ತವೆ. ಹಣದ ಸಂಕಷ್ಟದ ನಡುವೆಯೂ ಭೂಮಿ ಯೋಗ ಈ ವರ್ಷ ಮೇಷರಾಶಿಗಿದೆ. ಭೂಮಿ ಖರೀದಿ ಮಾಡೋದು ಭೂಮಿ ಮಾರುವುದು ಮಾಡಿದರೆ ಈ ವರ್ಷ ಅಧಿಕ ಲಾಭ ಪಡೆಯುವಿರಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ವಿದ್ಯಾ ಪ್ರಗತಿ ಆಗಲಿದೆ. ಅಡೆತಡೆಗಳ ನಡುವೆಯೂ ಕೂಡ ವಿದ್ಯೆಯಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲ ಪ್ರಾಪ್ತಿಯಾಗುತ್ತದೆ. ಪ್ರಯತ್ನ ಪಡದೆ ನಿರಾಸೆ ಪಡಬೇಡಿ. ವಿದ್ಯಾರಂಗದಲ್ಲಿ ಛಲದಿಂದ ಈ ಸಲ ಪ್ರಯತ್ನ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ ಎಂಬ ವಿಷಯ ನೆನಪಿರಲಿ. 2025ರಲ್ಲಿ ಮೇಷರಾಶಿಯ ವ್ಯಾಪಾರಸ್ಥರಿಗೆ ಅತ್ಯದ್ಭುತವಾದ ಲಾಭಗಳಿವೆ. ಲಾಭ ನಷ್ಟ ಎರಡರ ಮಿಶ್ರಣ ನೀವು ಈ ಬಾರಿ ನೋಡಲಿದ್ದೀರಿ. ವರ್ಷದ ಅರ್ಧ ಭಾಗ ಲಾಭ ನೋಡುವಿರಿ, ಇನ್ನುಳಿದ ಅರ್ಧ ಭಾಗ ನಷ್ಟ ಹಾಗೂ ಭಯ ಉಂಟಾಗುತ್ತದೆ. ಆದ್ದರಿಂದ ಹಣ ಹೂಡಿಕೆ ಹಾಗೂ ಖರ್ಚಿನ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. 2025ರಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಅನೇಕ ಸಮಸ್ಯೆಗಳನ್ನು ಮೇಷರಾಶಿಯವರು ಎದುರಿಸಲು ಸಿದ್ಧರಾಗಬೇಕು. ನಾನಾ ಆಲೋಚನೆಗಳು ಎದುರಾಗಿ ಆರೋಗ್ಯದ ವಿಷಯದಲ್ಲೂ ಕೂಡ ಮಿಶ್ರ ಫಲಗಳನ್ನು ನೀವು ಕಾಣಲಿದ್ದೀರಿ. ಉದ್ಯೋಗ ರಂಗದಲ್ಲಿ ಅನೇಕ ಬದಲಾವಣೆ ನೋಡಿ ಆಶ್ಚರ್ಯ ಪಡುವಿರಿ. ಹೆಚ್ಚು ಶ್ರಮ ಪಟ್ಟರೆ ಮಾತ್ರ ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ನೋಡಲಿದ್ದೀರಿ. ಕೋಪ ಕಡಿಮೆ ಮಾಡಿಕೊಳ್ಳಬೇಕು. ಸಹೋದ್ಯೋಗಿಗಳ ನಡುವೆ ಮನಸ್ತಾಪ ಬರದಂತೆ ನೋಡಿಕೊಳ್ಳಿ, ಇದರಿಂದ ನಿಮಗೆ ಸಮಸ್ಯೆಗಳು ಬರುತ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ಶುಭ ಫಲ, ಖಾಸಗಿ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ಮಿಶ್ರ ಫಲ ಪ್ರಾಪ್ತಿಯಾಗುತ್ತದೆ. ವಾಹನ ಚಲಾವಣೆಯಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದರೆ ಕೂಡಲೇ ಅದನ್ನು ವೈದ್ಯರ ಬಳಿ ತೋರಿಸಿಕೊಳ್ಳಿ. 12ನೇ ಮನೆಯಲ್ಲಿ ಶನಿ ಬರುವುದರಿಂದ ಪಾದದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಕಾಲಿಗೆ ಪೆಟ್ಟಾಗುವ ಸಂದರ್ಭ ಹೆಚ್ಚಾಗಿರುತ್ತದೆ. ಸಣ್ಣ ಪುಟ್ಟ ಸಮಸ್ಯೆ ಆಗಿರಬಹುದು, ದೊಡ್ಡ ಸಮಸ್ಯೆಯೇ ಆಗಬಹುದು. ಕಾಲಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. 2025ರಲ್ಲಿ ಸೋಮಾರಿತನದಿಂದ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ. ನಿಮ್ಮ ಗೌರವಕ್ಕೂ ಇದರಿಂದ ಸಮಸ್ಯೆ ಆಗುತ್ತದೆ. ಈ ವರ್ಷ ಸೋಂಬೇರಿತನ ಬಿಟ್ಟರೆ ಮಾತ್ರ ಯಶಸ್ಸು. ಬಂಧುಗಳ ನಡುವೆ ಕಲಹ ಅಥವಾ ವೈರತ್ವ ಬರಬಹುದು, ಜಾಗ್ರತೆ. ಮೇಷರಾಶಿಯವರು ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿ ಪ್ರದಕ್ಷಿಣೆ ಮಾಡುತ್ತಾ ಬನ್ನಿ. ಪ್ರತಿ ಶನಿವಾರ ಸುಂದರಕಾಂಡ ಪಾರಾಯಣ ಮಾಡಿ, ವಯೋವೃದ್ಧರ ಸೇವೆ ಮಾಡಿ, ದುರ್ಗಾದೇವಿಯ ಪೂಜೆ ಮಾಡಿ. ಈ ವರ್ಷ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದರೆ, ಎಳ್ಳಿನ ದಾನ ಮಾಡಿದರೆ ಶನಿ ಪ್ರಭಾವ ಕಡಿಮೆಯಾಗುತ್ತದೆ. 7.5 ಶನಿಯ ಪ್ರಭಾವ ಈ ವರ್ಷ ನಿಮಗೆ ಹೆಚ್ಚಾಗಿರುತ್ತದೆ. ಗುರುಬಲ ವರ್ಷದ ಮಧ್ಯಭಾಗದಲ್ಲಿಯೇ ಕಡಿಮೆಯಾಗುವುದರಿಂದ ಅಡೆತಡೆಗಳು ಹೆಚ್ಚುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವುದಿದ್ದರೆ ಮೇ ತಿಂಗಳ ಒಳಗೆ ಮಾಡಿ. ಶುಭ ಕಾರ್ಯಗಳನ್ನು ಮಾಡಿ ಮುಗಿಸಿ. ವೈವಾಹಿಕ ಜೀವನದಲ್ಲಿ ಇರುವ ಸಮಸ್ಯೆಗಳು ಈ ವರ್ಷ ಬಗೆಹರಿಯಲಿದೆ. ಪತಿ ಪತ್ನಿ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ತಪ್ಪುಗಳ ಅರಿವಾಗಿ ದಾಂಪತ್ಯ ಸುಖಮಯವಾಗಿರುತ್ತದೆ. ಈ ವರ್ಷ ಎಷ್ಟೇ ಹಣ ಬಂದರೂ ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ. ಹಣದ ಸಮಸ್ಯೆಗೆ ಯೋಚನೆಗಳು ಕೂಡ ಹೆಚ್ಚಾಗಬಹುದು. ಪ್ರೀತಿ ಪ್ರೇಮ ವಿಷಯದಲ್ಲಿ ಕೇತುವಿನ ಪ್ರಭಾವದಿಂದ ಕೆಡುಕುಗಳು ಉಂಟಾಗುತ್ತದೆ. ಮೇ 18ರ ನಂತರ ಪ್ರೇಮಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಿ. ಪ್ರೇಮಿಗಳು ದೂರವಾಗಬಹುದು. ಈ ವರ್ಷ ಗುರು ಶಾಂತಿ, ಶನಿ ಶಾಂತಿ, ರಾಹು ಕೇತು ಶಾಂತಿ ಮಾಡೋದನ್ನ ಮರೆಯಬೇಡಿ. ಆಂಜನೇಯ ಸ್ವಾಮಿ, ಶನಿ ದೇವರು, ಗುರುಗಳ ದೇವಾಲಯಕ್ಕೆ ಮರೆಯದೆ ಹೋಗಿ ದರ್ಶನ ಮಾಡಿ. ಈ ವರ್ಷ 60% ಲಾಭ 40% ನಷ್ಟ. ಮಿಶ್ರ ಫಲವನ್ನು ನೀವು ಕಾಣುವಿರಿ. ನಿಮ್ಮ ನಿರ್ಧಾರಗಳ ಮೇಲೆ ನಿಗಾ ಇರಲಿ. 7.5 ಶನಿ ಪ್ರಭಾವ ಆರಂಭವಾಗಿರುವುದರಿಂದ ಖರ್ಚು ಹಾಗೂ ಶತ್ರುಗಳು ಹೆಚ್ಚುತ್ತಾರೆ. ಪ್ರತಿ ಶನಿವಾರ ನವಗ್ರಹ ಪ್ರದಕ್ಷಿಣೆ ಮಾಡಿ. ಶನಿ ವಿಗ್ರಹಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಗುರುವಾರ ಶಿವನ ದರ್ಶನ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯ 2025ರ ಫಲ ತಿಳಿಸಿಕೊಡುತ್ತೇವೆ. ಥ್ಯಾಂಕ್ ಯು.